ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಪೈಲ್ಸ್ ಅಥವಾ ಮೂಲವ್ಯಾಧಿ ಅನ್ನೋ ವಿಷಯದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಅದರ ರೋಗ ನಿರ್ಣಯದ ಬಗ್ಗೆ ಮಾತಾಡೋಣ. ಹೌದು, ಇದು ಚರ್ಚೆ ಮಾಡೋಕೆ ಸ್ವಲ್ಪ ಕಷ್ಟಕರವಾದ ವಿಷಯ ಅಂತ ಗೊತ್ತು, ಆದರೆ ಸ್ಪಷ್ಟವಾದ ಮಾಹಿತಿ ಸಿಕ್ಕರೆ ನಮ್ಮಲ್ಲಿರೋ ಆತಂಕ ಖಂಡಿತ ಕಡಿಮೆ ಆಗುತ್ತೆ. ಹೌದು, ಈ ವಿಷಯದ ಬಗ್ಗೆ ಮಾತನಾಡಲು ಎಷ್ಟೋ ಜನರಿಗೆ ಮುಜುಗರ ಆಗುತ್ತೆ, ಅವರು ಹಿಂಜರಿಯುತ್ತಾರೆ. ಅದೇ ಕಾರಣಕ್ಕೆ ಯಾವುದೇ ಆತಂಕ ಅಥವಾ ಗೊಂದಲವನ್ನ ದೂರ ಮಾಡಿ ಸ್ಪಷ್ಟವಾದ ಮತ್ತು ನೇರವಾದ ಮಾಹಿತಿಯನ್ನ ಕೊಡೋದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ. ಸರಿ, ಹಾಗಾದ್ರೆ ಪೈಲ್ಸ್ ಅಂದ್ರೆ ನಿಜವಾಗ್ಲೂ ಏನು? ಸರಳವಾಗಿ ಹೇಳೋದಾದ್ರೆ, ನಮ್ಮ ದೇಹದ ಕೆಳಭಾಗದಲ್ಲಿ ಅಂದ್ರೆ ಗುದನಾಳ ಮತ್ತು ಗುದದ್ವಾರದ ಸುತ್ತಮುತ್ತ ಇರುವ ರಕ್ತನಾಳಗಳು ಊದಿಕೊಳ್ಳೋದಕ್ಕೆ ಪೈಲ್ಸ್ ಅಂತ ಕರೀತಾರೆ. ಇದು ಜಗತ್ತಿನಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ತುಂಬಾನೇ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆ. ಹಾಗಾದ್ರೆ ಇದನ್ನ ಬೇಗ ಪತ್ತೆ ಮಾಡೋದು ಯಾಕೆ ಅಷ್ಟೊಂದು ಮುಖ್ಯ? ಮೊದಲನೇದಾಗಿ, ಇದೇ ತರಹದ ಲಕ್ಷಣಗಳನ್ನು ಹೊಂದಿರುವ ಬೇರೆ ಗಂಭೀರ ಕಾಯಿಲೆಗಳು ಇರಬಹುದಾದ ಸಾಧ್ಯತೆಯನ್ನ ತಳ್ಳಿ ಹಾಕೋಕೆ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಜಟಲು ಬೇಗ ಪತ್ತೆ ಹಚ್ಚುತ್ತೇವೆಯೋ ಚಿಕಿತ್ಸೆ ಅಷ್ಟೇ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಶಸ್ತ್ರಚಿಕಿತ್ಸೆ ಅಪಾಯ ಕೂಡ ಕಮ್ಮಿಯಾಗುತ್ತೆ. ಬನ್ನಿ, ಈಗ ಮೊದಲನೇ ವಿಭಾಗ ನೋಡೋಣ: ಎಚ್ಚರಿಕೆಯ ಚಿಹ್ನೆಗಳು. ಯಾವುದೇ ಸಮಸ್ಯೆಗಾದರೂ ಸಹಾಯ ಪಡೆಯೋದ್ರಲ್ಲಿ ಮೊದಲನೇ ಹೆಜ್ಜೆ ಅಂದ್ರೆ ಅದರ ಲಕ್ಷಣಗಳನ್ನು ಸರಿಯಾಗಿ ಗುರುತಿಸೋದು ಅಲ್ವಾ? ಇಲ್ಲಿ ಕೆಲವು ಹೊರಗಿನಿಂದಲೇ ಗಮನಿಸಬಹುದಾದ ಚಿಹ್ನೆಗಳಿವೆ. ಉದಾಹರಣೆಗೆ, ಶೌಚದ ನಂತರ ಟಾಯ್ಲೆಟ್ ಪೇಪರ್ನಲ್ಲಿ ಪ್ರಕಾಶಮಾನವಾದ ಕೆಂಪು ರಕ್ತ ಕಾಣಿಸ್ಕೊಡೋದು, ಗುದದ್ವಾರದ ಹತ್ರ ಏನಾದ್ರೂ ಗಂಟು ಅಥವಾ ಊತ ಇರೋ ಹಾಗೆ ಅನ್ಸೋದು, ಕುಳಿತುಕೊಂಡಾಗ ನೋವು ಅಥವಾ ಆ ಜಾಗದಲ್ಲಿ ತುರಿಕೆ ಮತ್ತು ಕಿರಿಕಿರಿಯಾಗೋದು. ಇವುಗಳನ್ನು ಗಮನಿಸಿದ್ರೆ ತಕ್ಷಣ ಎಚ್ಚೆತ್ಕೋಬೇಕು. ಇನ್ನು ಹೊರಗಿನ ಚಿಹ್ನೆಗಳು ಮಾತ್ರವಲ್ಲ, ಕೆಲವು ಆಂತರಿಕ ಲಕ್ಷಣಗಳೂ ಇರ್ತವೆ. ಉದಾಹರಣೆಗೆ, ಮಲವಿಸರ್ಜನೆ ಮಾಡಿದ್ರೂ ಪೂರ್ತಿ ಆಗಿಲ್ಲ ಅನ್ನೋ ಭಾವನೆ ಬರೋದು, ಆ ಸಮಯದಲ್ಲಿ ಅಸ್ವಸ್ಥತೆ ಅಥವಾ ಮಲವಿಸರ್ಜನೆಯ ನಂತರ ಏನೋ ಹೊರಗೆ ಬಂದ ಹಾಗೆ ಅನಿಸೋದು. ಈ ಲಕ್ಷಣಗಳು ಹೊರಗಿನ ಚಿಹ್ನೆಗಳಿಗಿಂತ ಸ್ವಲ್ಪ ಭಿನ್ನವಾಗಿರ್ತವೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ: ವೈದ್ಯರ ಭೇಟಿ. ಡಾಕ್ಟರ್ ಹತ್ರ ಹೋದ್ರೆ ಏನಾಗುತ್ತೆ ಅಂತ ಮೊದಲೇ ತಿಳ್ಕೊಂಡ್ರೆ ನಮ್ಮ ಆತಂಕ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಈಗ ಅಲ್ಲಿ ಏನಾಗ್ಬೋದು ಅಂತ ನೋಡೋಣ. ಸಾಮಾನ್ಯವಾಗಿ ಪರೀಕ್ಷೆ ಈ 3 ಸ್ಪಷ್ಟ ಹಂತಗಳನ್ನು ಒಳಗೊಂಡಿರ್ತದೆ. ಮೊದಲನೇದು ಆರಂಭಿಕ ಮಾತುಕತೆ. ಅಂದ್ರೆ ವೈದ್ಯರು ನಿಮ್ಮ ರೋಗ ಲಕ್ಷಣಗಳು, ಆಹಾರ ಪದ್ಧತಿ ಮತ್ತು ವೈದ್ಯಕೀಯ ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ಎರಡನೇದು ದೃಷ್ಟಿ ಪರೀಕ್ಷೆ. ಅಂದ್ರೆ ಗುದದ್ವಾರದ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿ ಪರೀಕ್ಷೆ ಮಾಡ್ತಾರೆ. ಮತ್ತು ಮೂರನೇದು ಡಿಜಿಟಲ್ ರೆಕ್ಟಲ್ ಪರೀಕ್ಷೆ, ಅಂದ್ರೆ DRE. ಈ DRE ಬಗ್ಗೆ ಕೇಳಿದ ತಕ್ಷಣ ಎಷ್ಟೋ ಜನರಿಗೆ ಆತಂಕ ಆಗ್ಬೋದು, ಆದರೆ ಇದು ತುಂಬಾ ಸರಳ ಮತ್ತು ಬೇಗನೆ ಮುಗಿದು ಹೋಗೋ ಪ್ರಕ್ರಿಯೆ. ವೈದ್ಯರು ಕೈಗೆ ಗ್ಲೌಸ್ ಹಾಕೊಂಡು ಬೆರಳಿನಿಂದ ನಿಧಾನವಾಗಿ ಪರೀಕ್ಷೆ ಮಾಡ್ತಾರೆ. ಇದರಿಂದ ಏನಾದ್ರೂ ಆಂತರಿಕ ಪೈಲ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಇದು ಕೇಳಕ್ಕೆ ಸ್ವಲ್ಪ ಅಹಿತಕರ ಅನ್ಸ್ಬೋದು, ಆದರೆ ಸಾಮಾನ್ಯವಾಗಿ ಇದರಿಂದ ಜಾಸ್ತಿ ನೋವೇನೋ ಆಗಲ್ಲ. ನಮ್ಮ ಮೂರನೇ ವಿಭಾಗ: ಸುಧಾರಿತ ಪರೀಕ್ಷೆಗಳು. ಕೆಲವು ಸಂದರ್ಭಗಳಲ್ಲಿ ವೈದ್ಯರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಬಹುದು. ಆವಾಗ ಕೆಲವು ಸುಧಾರಿತ ಪರೀಕ್ಷೆಗಳನ್ನ ಮಾಡಬೇಕಾಗುತ್ತೆ. ಈ ಕೋಷ್ಟಕದಲ್ಲಿರೋ ಹಾಗೆ ಬೇರೆ ಬೇರೆ ಪರೀಕ್ಷೆಗಳಿವೆ. ಅನೋಸ್ಕೋಪಿ ಅಂದ್ರೆ ಗುದನಾಳದ ಒಳಗಡೆ ನೇರವಾಗಿ ನೋಡೋದು. ಪ್ರಾಕ್ಟೋಸ್ಕೋಪಿ ಅಂದ್ರೆ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಚೆಕ್ ಮಾಡೋದು. ರಕ್ತಸ್ರಾವ ಜಾಸ್ತಿ ಇದ್ರೆ ಸಿಗ್ಮಾಯ್ಡೋಸ್ಕೋಪಿ ಮಾಡ್ತಾರೆ. ಮತ್ತು ಸಂಪೂರ್ಣ ಕೊಲೊನ್ ಪರೀಕ್ಷೆ ಮಾಡೋಕೆ ಕೊಲೊನೋಸ್ಕೋಪಿ ಮಾಡ್ತಾರೆ. ಇದರಿಂದ ವೈದ್ಯರಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈಗ ನಮ್ಮ ಅಂತಿಮ ವಿಭಾಗಕ್ಕೆ ಬರೋಣ: ಸರಿಯಾದ ಆರೈಕೆಯನ್ನ ಆಯ್ಕೆ ಮಾಡಿಕೊಳ್ಳೋದು. ಉತ್ತಮ ವೈದ್ಯಕೀಯ ಆರೈಕೆಯನ್ನ ಹೇಗೆ ಆಯ್ಕೆ ಮಾಡಬೇಕು ಅಂತ ನೋಡೋಣ. ನೋಡಿ, ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಪರಿಣಾಮಕಾರಿ ಚಿಕಿತ್ಸೆ ಅಂದ್ರೆ ಕೇವಲ ಅತ್ಯಾಧುನಿಕ ಟೆಕ್ನಾಲಜಿ ಮಾತ್ರ ಇದ್ರೆ ಸಾಲದು, ಅದರ ಜೊತೆಗೆ ಮಾನವೀಯ ಸ್ಪರ್ಶ ಅಂದ್ರೆ ಕರುಣೆ ಮತ್ತು ಕಾಳಜಿ ಕೂಡ ಅಷ್ಟೇ ಮುಖ್ಯ. ಅನುಭವದ ಮೌಲ್ಯವನ್ನ ಇದು ಅದ್ಭುತವಾಗಿ ವಿವರಿಸುತ್ತೆ. ಉದಾಹರಣೆಗೆ, ಡಾಕ್ಟರ್ ರಮೇಶ್ ಮಕಂ ಅವರ 45 ವರ್ಷಗಳ ಅನುಭವ. ಇಂತಹ ಅನುಭವಿ ತಜ್ಞರು ಪರಿಸ್ಥಿತಿಯನ್ನ ಬಹಳ ನಿಖರವಾಗಿ ಅರ್ಥ ಮಾಡಿಕೊಂಡು ಉತ್ತಮ ಚಿಕಿತ್ಸೆ ನೀಡಬಲ್ಲರು. ಹಾಗಾಗಿ ಪರಿಣಿತಿ ಅನ್ನೋದು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಒಂದು ಒಳ್ಳೆಯ ಚಿಕಿತ್ಸಾ ಕೇಂದ್ರವನ್ನ ಆಯ್ಕೆ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು? ಅನುಭವಿ ತಜ್ಞರು, ನಿಖರವಾದ ರೋಗ ನಿರ್ಣಯಕ್ಕೆ ಆಧುನಿಕ ಉಪಕರಣಗಳು, ಆರಾಮದಾಯಕ ಮತ್ತು ಖಾಸಗಿತನ ಕೊಡುವ ವಾತಾವರಣ, ಮತ್ತು ಮುಖ್ಯವಾಗಿ ರೋಗ ನಿರ್ಣಯದಿಂದ ಹಿಡಿದು ಸಂಪೂರ್ಣ ಚೇತರಿಸಿಕೊಳ್ಳುವವರೆಗೂ ಸಮಗ್ರ ಆರೈಕೆ ಸಿಗಬೇಕು. ಕೊನೆಯದಾಗಿ, ಇಷ್ಟೆಲ್ಲ ಮಾಹಿತಿ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ ರೋಗ ಲಕ್ಷಣಗಳಿಂದ ಬಳಲುತ್ತಿದ್ರೆ
ಸುಮ್ಮನೆ ಸಹಿಸ್ಕೊಂಡು ಕೂರೋ ಬದಲು ಸಹಾಯ ಪಡೆಯಲು ಮತ್ತು ಪರಿಹಾರದ ಕಡೆಗೆ ಮೊದಲ ಹೆಜ್ಜೆ ಇಡ್ಲು ಇದು ಸಕಾಲ ಅಲ್ವಾ? ನೆನ್ಪಿಡಿ, ಮೌನವಾಗಿ ಬಳಲುವ ಬದಲು ಆರಂಭಿಕ ಹಂತದಲ್ಲೇ ರೋಗ ನಿರ್ಣಯ ಮಾಡಿಸಿದ್ರೆ ಉತ್ತಮ ಫಲಿತಾಂಶ ಖಂಡಿತ ಸಿಗ್ತದೆ.